ಯಾವ ತಂತ್ರದಿಂದ ಮಂತ್ರದಿಂದ ನಾರು ಬೇರುಗಳಿಂದ ಲೇಹದಿಂದ ವಿಪರೀತವಾದ ಪೇಹದಿಂದ ಕಷಾಯದಿಂದ ಔಷಧೋಪಚಾರಗಳಿಂದ ದಾನದಿಂದ ಧರ್ಮದಿಂದ ಎಲ್ಲ ತರಹದ ಉಪವಾಸ ವನವಾಸಗಳು ತೀರ್ಥಯಾತ್ರೆಗಳು ತೀರ್ಥಕ್ಷೇತ್ರಗಳು ಯೋಗಾಸನಗಳು ದೇಹಕ್ಕೆ ಸೂರ್ಯ ನಮಸ್ಕಾರ ಯಾವುದರಿಂದಲೂ ವಾಸಿಯಾಗದ ಉದರ ಬೇನೆ ಶ್ರೀ ಗುರುರಾಜರ ಮಹಿಮೆಯಿಂದ ವಾಸಿಯಾಗಿದೆ ಎಂದರೆ ಈ ಕಥೆಯನ್ನು ಆಲಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರಾಜರ ಭಕ್ತರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತಾ ಸತ್ಯಕಥೆಯೊಂದನ್ನು ನಿಮ್ಮ ಮುಂದೆ ತಿಳಿಸುವೆ. ದಯವಿಟ್ಟು ಅದನ್ನು ಮನಸ್ಸಿಟ್ಟು ಭಕ್ತಿಯಿಂದ ಆಲಿಸಿ. ಚಿತ್ರದುರ್ಗದ ಜಿಲ್ಲೆಯ ಮೊಳಕಾಲ್ಮೂರಿಗೆ ಸುಮಾರು 16 ಮೈಲಿ ದೂರದಲ್ಲಿ ಬಳ್ಳಾರಿಗೆ ಹೋಗುವ ಮಾರ್ಗದಲ್ಲಿ ಒಂದು ಹಳದಿ ಬಣ್ಣದ ತೋರುಕೈ ನಾಮಫಲಕ ಇವತ್ತು ಕಾಣಿಸುತ್ತಂತೆ. ಶ್ರೀಕೊಳ್ಳದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ 2 ಮೈಲಿ ಅಂತ ತಿಳಿಸುತ್ತದೆ. ಶ್ರೀಮನ್ ಮಂತ್ರಾಲಯದಲ್ಲಿ ಶ್ರೀ ಗುರು ಸಾರ್ವಭೌಮರು ವಿರೋಧಕೃತ್ ನಾಮ ಸಂವತ್ಸರದ ಅಂದರೆ ಕ್ರಿಸ್ತಶಕ 1671 ಶ್ರಾವಣ ಬಹುಳ ದ್ವಿತೀಯ ಪುಣ್ಯ ದಿನದಂದು ಭಕ್ತಜನರನ್ನು ಅನುಗ್ರಹಿಸಲು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಕಲಿಯುಗದ ಮಹಿಮೆಗೆ ಅನುಸಾರವಾಗಿ ಭೌತಿಕ ದೇಹದಿಂದ 76 ವರ್ಷ ಇರುವುದಾಗಿಯೂ ತಮ್ಮ ಕೃತಿಗಳು 300 ವರ್ಷಗಳು ಪ್ರಚಾರದಲ್ಲಿ ಇರುವುದಾಗಿಯೂ ಬೃಂದಾವನದಲ್ಲಿದ್ದುಕೊಂಡು 700 ವರ್ಷಗಳ ಕಾಲ ಭಕ್ತರನ್ನು ಅನುಗ್ರಹಿಸುತ್ತಿರುವುದಾಗಿಯೂ ಮಲಯಾಳದಿಂದ ಬಂದ 3 ಜ್ಯೋತಿಷರಿಗೆ ತಿಳಿಸಿದಂತೆ ಇಂದಿಗೂ ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ. ದೇಶದ ಮೂಲೆ ಮೂಲೆಗಳಲ್ಲಿರುವ ಶ್ರೀ ಗುರುರಾಜರ ಬೃಂದಾವನಗಳು ಅವರು ಮೃತ್ತಿಕಾ ರೂಪದಲ್ಲಿ ನೆಲೆಸಿರುವ ಪುಣ್ಯ ತಮ ಭೂಮಿಗಳೇ ಆಗಿವೆ. ರಾಯರ ಬೃಂದಾವನಗಳಿರುವ ಸ್ಥಳಗಳಲ್ಲಿ ನಡೆಯುತ್ತಿರುವ ಮಹಿಮೆಗಳೇ ಈ ಮಾತಿಗೆ ಸಾಕ್ಷಿ. ಶ್ರೀ ಗುರುರಾಜರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ 25 ವರ್ಷಗಳ ನಂತರ ತುಂಗಾಭದ್ರಾ ನದಿಯ ತಡಿಯಲ್ಲಿರುವ ಹೊನ್ನಾಳಿಗೆ ಬಂದು ಅಂಶದಿಂದ ನೆಲೆಸಿದ್ದರು. ಈ ಬೃಂದಾವನದಲ್ಲಿ 675 ಶಾಲಿಗ್ರಾಮಗಳನ್ನು ಇರಿಸುವಂತೆಯೂ ಅಲ್ಲಿ ತಾವು 675 ವರ್ಷಗಳ ಕಾಲ ನೆಲೆಸಿರುವುದಾಗಿಯೂ ಸ್ವಪ್ನದ ಮೂಲಕ ಅಪ್ಪಣೆ ಕೊಡಿಸಿದರಂತೆ. ಇದು 2ನೆಯ ಮಂತ್ರಾಲಯವೆಂದು ಪ್ರಸಿದ್ಧಿ ಪಡೆದಿದೆ. ಅಂತೆಯೇ ಶ್ರೀ ಗುರುರಾಜರು ಸಿರಿಕೊಳದ ಭಕ್ತರಾದ ಹಿರೇಮಧ್ವರಾಯರಿಗೆ ಒಲಿದು ಅವರ ಗೃಹದಲ್ಲಿ ಅಂದರೆ ನಡುಮನೆಯಲ್ಲಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ 50 ವರ್ಷಗಳ ಅನಂತರ ಬಂದು ಒಂದು ಅಂಶದಿಂದ ನೆಲೆಸಿದ್ದರು. ಇದು ಕ್ರಿಸ್ತಶಕ 1721 ನಡೆದಿದೆ. ತಮ್ಮ ಬೃಂದಾವನದಲ್ಲಿ 650 ಶಾಲಿಗ್ರಾಮಗಳನ್ನು ಇರಿಸಬೇಕೆಂದು ಅಷ್ಟು ವರ್ಷಗಳ ಕಾಲ ಸಿರಿಗೊಳದಲ್ಲಿದ್ದುಕೊಂಡು ಭಕ್ತಜನರನ್ನು ಅನುಗ್ರಹಿಸುತ್ತಾ ಬರುವುದಾಗಿಯೂ ಸ್ವಯಂ ಮಂತ್ರಾಲಯ ಪ್ರಭುಗಳೇ ಸ್ವಪ್ನದಲ್ಲಿ ಅಪ್ಪಣೆ ಕೊಡಿಸಿದ್ದಾರೆಂದು ಸಾಕ್ಷಿಯೂ ಮತ್ತು ವದಂತಿಗಳಿವೆ. ಸಿರಿಕೊಳದಲ್ಲಿರುವ ಬೃಂದಾವನವು ಅತ್ಯಂತ ಮಹಿಮೆಯುಳ್ಳ ಜಾಗೃತ ಕ್ಷೇತ್ರವಾಗಿದೆ. ಇಲ್ಲಿ ಬಂದು ಸೇವೆ ಸಲ್ಲಿಸಿದ ಭಕ್ತರ ಸಕಲ ಮನೋಭಿಷ್ಟಗಳು ಮಂತ್ರಾಲಯದಲ್ಲಿ ಸಿದ್ಧಿಸುವಂತೆಯೇ ಸಿದ್ಧಿಸುತ್ತಾ ಬಂದಿದೆಯಂತೆ. ಇದು 3ನೆಯ ಮಂತ್ರಾಲಯವೆಂದು ಖ್ಯಾತಿ ಪಡೆದಿರುವುದು ಆಶ್ಚರ್ಯವೇನಿಲ್ಲ. ಸಿರಿಕೊಳಕ್ಕೆ ಶ್ರೀ ಗುರುರಾಯರನ್ನು ಕರೆತಂದವರು ಹಿರೇಮಧ್ವರಾಯರು ಅಂತ. ಗುರುರಾಯರವರೆಗೆ ಒಲಿದು ಇಲ್ಲೇ ನೆಲೆಸಿದ್ದುದೇ ಒಂದು ರೋಮಾಂಚಕ ಕಥೆಯಾಗಿದೆ. ಬಹುಕಾಲದಿಂದಲೂ ಸಿರಿಕೊಳದ ಶಾನ್ಭೋಗರಾದ ಹಿರೇಮಧ್ವರಾಯರು ತುಂಬ ಉದರಶೂಲತೆಯಿಂದ ನರಳುತ್ತಿದ್ದರಂತೆ. ಆಗ ಆ ಊರಿನಲ್ಲಿ ಸುಮಾರು 60 ಬ್ರಾಹ್ಮಣ ಕುಟುಂಬಗಳಿದ್ದವು. ಎಲ್ಲರೂ ಶ್ರೋತ್ರಿಯ ಬ್ರಾಹ್ಮಣರೇ. ಅವರೆಲ್ಲರೂ ಸಾತ್ವಿಕರಾಗಿದ್ದರು. ಮಧ್ವರಾಯರ ಹೊಟ್ಟೆ ನೋವು ಅಪರಿಹಾರ್ಯವಾಗಿತ್ತು. ಮಂತ್ರ ತಂತ್ರ ನಾರು ಬೇರು ಲೇಹ ಪೇಹ ಕಷಾಯ ಔಷಧ ಪಥ್ಯ ದಾನ ಧರ್ಮ ಉಪವಾಸ ವನವಾಸ ಯಾತ್ರೆ ತೀರ್ಥ ಯೋಗಾಸನಗಳು ಸೂರ್ಯ ನಮಸ್ಕಾರ ಯಾವುದಾದ್ರೂ ಒಂದು ಈ ಪ್ರಾರಬ್ಧ ಕರ್ಮವನ್ನು ನಿವಾರಿಸಲು ಸಮರ್ಥವಾಗಲಿಲ್ಲ. ಕಡೆಗೆ ಜೀವನದಲ್ಲಿ ಬೇಸತ್ತ ಮಧ್ವರಾಯರು
ಮಂತ್ರಾಲಯದ ಶ್ರೀ ಗುರುರಾಜರಿಗೆ ಶರಣು ಬಂದರಂತೆ. ಅವರು ತಮ್ಮ ಊರಿನಿಂದ 72 ಮೈಲಿ ದೂರವಿದ್ದ ಮಂತ್ರಾಲಯಕ್ಕೆ ಆಗಾಗ ಪ್ರಯಾಣ ಮಾಡಿ ಅಲ್ಲಿ ಗುರುರಾಯರ ಸೇವೆ ಮಾಡಿ ಊರಿಗೆ ಮರಳುತ್ತಿದ್ದರು. ಮಧ್ವರಾಯರು ಸ್ಮಾರ್ಥ ಬ್ರಾಹ್ಮಣರಾಗಿದ್ದರೂ ಕೂಡ ವೈಷ್ಣವ ದೀಕ್ಷೆ ಸ್ವೀಕರಿಸಿ ಭವರೋಗ ವೈದ್ಯರಾದ ಶ್ರೀ ಗುರುರಾಯರ ಪಾದ ಕಮಲಗಳನ್ನು ಸೇವಿಸಿ ಅವರಲ್ಲಿ ತಮ್ಮ ಗುರುದೈವಗಳನ್ನು ಕಂಡು ಶರಣು ಬಂದಿದ್ದರಂತೆ. ಅವರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಬೃಂದಾವನ ದರ್ಶನ ಮಾಡಿ ತೀರ್ಥಪ್ರಸಾದಗಳನ್ನು ಪಡೆದು ಹಿಂದಿರುಗುವುದು ಇದು ವಾಡಿಕೆ. ಹೀಗೆ ಕೆಲವು ಕಾಲ ಸೇವೆ ಸಲ್ಲಿಸಿದ ಮೇಲೆ ಅವರ ಗುಲ್ಮರೋಗವು ವಾಸಿಯಾಯಿತು. ತತ್ಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯತಿ ತತ್ಕ್ಷಣಾತ್. ಭಕ್ತಿಯು ಅಚಲವಾಯಿತು. ಗುರುರಾಯರಲ್ಲಿದ್ದ ಸ್ಥಿರವಾದ ನಂಬಿಕೆಯು ಸುಸ್ಥಿರವಾಯಿತು. ಕಾಲಚಕ್ರ ಉರುಳಿತು. ಮಧ್ವರಾಯರು ಮುದುಕರಾದರು. ವೃದ್ಧಾಪ್ಯದ ದೆಸೆಯಿಂದ ಈಗ ಅವರಿಗೆ ಆಗಾಗ ಮಂತ್ರಾಲಯಕ್ಕೆ ಹೋಗಿ ಬರುವುದು ಕಷ್ಟವಾಗಿತ್ತಂತೆ. ಈಗ ರಾಯರ ದರ್ಶನಕ್ಕಾಗಿ ಹಂಬಲಿಸುವಂತೆ ಆಯಿತು. ಹೀಗಿರಲು ಒಂದು ದಿನ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಿ ಇನ್ನೆಂದೋ ನಿಮ್ಮ ದರ್ಶನ ಎಂದು ಕಣ್ಣೀರಿಡುತ್ತಾ ನಿಂತರಂತೆ ಬೃಂದಾವನದ ಮುಂದೆ. ಬೃಂದಾವನ ಅರ್ಚಕರು ಹೇಳಿದರಂತೆ, ಸ್ವಾಮಿ, ಶ್ರೀ ಗುರುರಾಜರು ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ. ಅವರು ನೀವಿರುವ ಕಡೆಯಲ್ಲಿ ನಿಮಗೆ ದರ್ಶನ ಕೊಟ್ಟು ಸೇವೆ ಸ್ವೀಕರಿಸುತ್ತಾರಂತೆ. ಈ ವಿಷಯವನ್ನು ನಿಮಗೆ ತಿಳಿಸಲು ನನಗೆ ಸ್ವಪ್ನಮುಖೇನ ಆದೇಶ ನೀಡಿದ್ದಾರೆ ಎಂದರು. ಆ ರಾತ್ರಿ ಅವರು ಮಂತ್ರಾಲಯದಲ್ಲಿ ತಂಗಿದರಂತೆ. ರಾತ್ರಿ ಗುರುರಾಜರು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಅಯ್ಯ ಮಧ್ವರಾಯ, ನಿನಗೆ ನಮ್ಮ ಅರ್ಚಕರು ಹೇಳಿದ ಮಾತಿನಲ್ಲಿ ನಂಬಿಕೆ ಬರಲಿಲ್ಲವೇ? ಇಗೋ ನಾವೇ ಹೇಳುತ್ತೇವೆ ಕೇಳು. ನಾವು ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ. ನೀನು ನಿಮ್ಮ ಊರಿಗೆ ಹೋಗು. ನಿನ್ನ ಬೆನ್ನ ಹಿಂದೆಯೇ ನಾವು ನಡೆದು ಬರುತ್ತೇವೆ. ಆದರೆ ಒಂದು ಕರಾರಿನ ಪ್ರಕಾರ ನೀನು ಹಿಂದಿರುಗಿ ನಮ್ಮನ್ನು ನೋಡಬಾರದು. ನಾವು ನಡೆದು ಬರುತ್ತಿರುವುದಕ್ಕೆ ನಮ್ಮ ಪಾದಕೆಗಳ ಶಬ್ದವೇ ಸಾಕ್ಷಿ ಎಂದು ಅಪ್ಪಣೆ ಕೊಡಿಸಿದರಂತೆ. ಈ ದಿವ್ಯಾನುಗ್ರಹದಿಂದ ಪುಳಕಿತರಾದ ಮಧ್ವರಾಯರು ನಡೆದೇ ಸಿರಿಕೊಳ್ಳಕ್ಕೆ ಬಂದರು. ಅವರಿಗೆ ವಚನ ಎತ್ತಿದಂತೆ ಗುರುರಾಯರು ಅವರನ್ನು ಹಿಂಬಾಲಿಸಿ ಸಿರಿಕೊಳ್ಳಕ್ಕೆ ಬರ್ತಿದ್ರಂತೆ. ಅಷ್ಟರಲ್ಲಿ ಸಂಜೆ ಆಯಿತು. ಮಧ್ವರಾಯರು ಸ್ನಾನಾನಿಕವನ್ನು ತೀರಿಸಲು ಊರಿಗೆ ಸಮೀಪದಲ್ಲಿದ್ದ ಅಲ್ಲಿ ಒಂದು ಗಂಗಮ್ಮನ ಕೊಳ ಅಂತ ಇದೆ, ಅಲ್ಲಿ ಬಂದರು. ಅವರನ್ನು ಹಿಂಬಾಲಿಸಿ ಬಂದಿದ್ದ ರಾಯರು ಅಲ್ಲಿದ್ದ ಒಬ್ಬ ದನಗಾಹಿ ಹುಡುಗನನ್ನು ಕರೆದು, ನೋಡು, ನಿಮ್ಮ ಶಾನಭೋಗರು ಬಂದರೆ ರಾಯರು ನಿಮ್ಮ ಮನೆಯ ಕಡೆ ಹೋದರು ಎಂದು ತಿಳಿಸು ಎಂದು ಹೇಳಿ ಹೊರಟು ಹೋದರು. ಸ್ನಾನಹಾನಿಕ ಮುಗಿಸಿ ಬಂದ ಮಧ್ವರಾಯರಿಗೆ ಗೋಪಾಲಕರಿಂದ ಈ ವಾರ್ತೆ ತಿಳಿಯುತ್ತಲೇ ಅವರಿಗೆ ಬಹಳ ಆಶ್ಚರ್ಯವಾಯಿತು. ತನಗಿಂತ ಈ ದನಗಾಹಿಯು ಭಾಗ್ಯಶಾಲಿ. ಅವನಿಗೆ ದೊರೆತ ರಾಯರ ದರ್ಶನ ಲಾಭ ನನಗಿಲ್ಲದೆ ಹೋಯಿತು ಎಂದು ಬಹಳ ವ್ಯಥೆಪಡುತ್ತಾ ಮನೆಗೆ ಬಂದರು. ರಾಯರು ತಾವೇಳಿದ್ದಂತೆ ಅವರ ಊರಿಗೆ ಬಂದಿದ್ದರ ಕುರುಹಾಗಿ ಅವರ ಮನೆಯ ನಡುಮನೆಯಲ್ಲಿ ಪಾದಕೆಗಳು ಮತ್ತು ಫಲಮಂತ್ರಾಕ್ಷತೆಗಳನ್ನು ಇಟ್ಟು ಕಣ್ಮರೆಯಾಗಿದ್ದರಂತೆ. ಈಗ ಮಧ್ವರಾಯರ ಆನಂದಕ್ಕೆ ಪಾರವೇ ಇರಲಿಲ್ಲ. ರಾಯರ ಸಾನ್ನಿಧ್ಯ ತಮ್ಮ ಮನೆಯಲ್ಲಿ ಇರುವುದೆಂದು ತಿಳಿಯುತ್ತಲೇ ಒಂದು ಮೃತ್ತಿಕಾ ಬೃಂದಾವನ ಕಟ್ಟಿಸಲು ಸಂಕಲ್ಪಿಸಿದರಂತೆ. ಊರಿನ ಹಿರಿಯರೆಲ್ಲ ಕರೆಸಿಕೊಂಡು ಬೃಂದಾವನದ ನಿರ್ಮಾಣಕ್ಕೆ ಸಹಕಾರ ಕೋರಿದರು. ಆದರೆ ರಾಯರು ಸ್ವಪ್ನದಲ್ಲಿ ನಿರ್ದೇಶಿಸಿದ ದಾಸಮಾರನ ಗುಡ್ಡದಿಂದ ರೂವಾರಿಗಳು ಬೃಂದಾವನಕ್ಕೆ ಬೇಕಾದ ಕಲ್ಲುಗಳನ್ನು, ಚಪ್ಪಡಿಗಳನ್ನು ತಂದರು. ಈ ಸ್ಥಳದಲ್ಲಿ ರಾಯರು ಪ್ರಹ್ಲಾದ ರಾಜರಾಗಿದ್ದಾಗ ಒಮ್ಮೆ ಯಾಗ ಮಾಡಿದರಂತೆ. ಅಲ್ಲಿಂದ ಕಲ್ಲುಗಳನ್ನು ತರಿಸಿಕೊಂಡು ಊರಿನಲ್ಲಿದ್ದ ಸ್ಥಪತಿಯಾದಪ್ಪನವರ ಕೈಲಿ ಕಲ್ಲುಗಳನ್ನು ತಿದ್ದಿಸಿ ಮಡಿಯಲ್ಲಿದ್ದ ಬ್ರಾಹ್ಮಣರ ಸಹಾಯದಿಂದ ಒಬ್ಬ ಬೃಂದಾವನವನ್ನು ನಿರ್ಮಿಸಿದರು. ಬೃಂದಾವನಕ್ಕೆ ಕಲ್ಲು ಸಾಲದೆಂದು ತೋರಿದಾಗ ರಾಯರ ಸ್ವಪ್ನದಲ್ಲಿ ಬಂದು ಶಿಲೆಯನ್ನು
ಅಡ್ಡ ಹಿಡದೆ ಉದ್ದಾಡಲು ಸೂಚಿಸಿದರಂತೆ. ಬೃಂದಾವನ ಕಟ್ಟಿ ಉಳಿದಿದ್ದ ಶಿಲಾಫಲಕವನ್ನು ಇಂದಿಗೂ ಆ ರಾಯರ ಬೃಂದಾವನದ ಮುಂದೆ ಇರಿಸಿದ್ದಾರೆ. ರಾಯರು ತಮ್ಮೊಡನೆ ತಂದ ಪಾದಕೆಗಳನ್ನು ಶ್ರೀ ನರಸಿಂಹಸ್ವಾಮಿಯ ಶಾಲಿಗ್ರಾಮದ ಗಂಡುಶಿಲೆಯನ್ನು ಇಂದಿಗೂ ಅಲ್ಲಿ ಇರಿಸಿದ್ದಾರೆ. ರಾಯರ ಅಭಿಮುಖವಾಗಿರುವ ಮುಖ್ಯ ಪ್ರಾಣದೇವರ ವಿಗ್ರಹವು ಪೆನುಗೊಂಡೆಯಲ್ಲಿ ವ್ಯಾಸರಾಯರಿಂದ ಪ್ರತಿಷ್ಠಾಪಿತವಾಗಿತ್ತು. ಅಲ್ಲಿ ಪೂಜೆ ನಿಂತಿತ್ತಂತೆ. ಅದನ್ನು ಕೃಷ್ಣಾಚಾರ್ಯರೆಂಬುವರು ಸಿರಿಕೊಳ್ಳಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಾಗ ಅವರಿಗೆ ತಹಸೀಲ್ದಾರರು ಒಪ್ಪಿಕೊಡಲಿಲ್ಲ. ಅವರಿಗೆ ಪ್ರಾಣದೇವರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ಪುಣ್ಯ ಕಾರ್ಯಕ್ಕೆ ಭಂಗ ತರುವವರನ್ನು ಶಿಕ್ಷಿಸುವುದಾಗಿಯೂ ತಿಳಿಸಿದರಂತೆ. ಇದರಿಂದ ಭೀತರಾದ ಅವರು ಗಾಡಿ ಕಟ್ಟಿಸಿಕೊಂಡು ವಿಗ್ರಹದೊಡನೆ ತಾವೇ ಬಂದು ಸಿರಿಕೊಳದ ಭಕ್ತರಿಗೆ ಅದನ್ನು ಒಪ್ಪಿಸಿದರಂತೆ. ಮಾರುತಿಯು ಅಲ್ಲಿಗೆ ಬಂದ ಸಂಕೇತವೆಂಬಂತೆ ಊರಿಗೆ ಬಂದಿದ್ದ ಮಾರಿಕಾ ಉಪದ್ರವವು ನಿವಾರಣೆಯಾಗಿ ಊರಿನಲ್ಲಿ ಶಾಂತಿ ಸಮಾಧಾನಗಳು ನೆಲೆಸಿದುವಂತೆ. ಇಂದಿಗೂ ಈ ಮಾರುತಿಯ ಭವ್ಯ ವಿಗ್ರಹವನ್ನು ಸಿರಿಕೊಳದಲ್ಲಿ ನೋಡಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತೆ ವಿಗ್ರಹಗಳಿಗೂ ಶಿಲಾಭೋಗ ನರಾಭೋಗಗಳಿವೆ. ಶ್ರೀ ಗುರುರಾಜರು ತಾವು ತಪಸ್ಸಿ ಕುಳಿತುಕೊಳ್ಳುವ ಆಸೆಯಿಂದ ಏಕಾಂತವನ್ನು ಬಯಸಿರಬೇಕು. ಸುಮಾರು 1 ಶತಮಾನ ಕಾಲ ನಂತರ ಬೃಂದಾವನದ ಆವರಣದ ಗೋಡೆಗಳು ಶಿಥಿಲವಾಗಿ ಬಿದ್ದು ಬೃಂದಾವನವು ಮುಚ್ಚಿ ಹೋಗಿ ಅಲ್ಲಿ ಗಿಡ ಮರಗಳು ಬೆಳೆದು ಹಾವು ಚೇಳುಗಳು ಬೀಡವಾಯಿತು. ಕ್ರಿಸ್ತಶಕ 1850ರ ಸಮಯ. ಸಿರಿಕೊಳದ ಸಮೀಪದ ಹಿರಿಸಾಲಿನಲ್ಲಿದ್ದ ಶ್ರೋತ್ರಿಯ ಬ್ರಾಹ್ಮಣ ರಾಮಾಚಾರ್ಯರಿಗೆ ಕೃಷ್ಣಾಚಾರ್ಯನೆಂಬ ಮಗನಿದ್ದನು. ಅವನಿಗೆ ರಾಯರು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಕೃಷ್ಣ, ಇಲ್ಲಿ 10 ಮೈಲಿ ದೂರದಲ್ಲಿರುವ ಸಿರಿಕೊಳವೆಂಬ ಊರಿನಲ್ಲಿ ನಾವು ಬೃಂದಾವನ ನೆಲೆಸಿದ್ದೇವೆ. ಅಲ್ಲಿ ಗಿಡಗಂಟೆಗಳು ಬೆಳೆದು ನಮ್ಮ ಸ್ವಾಮಿಗೆ ಪೂಜೆ ಮಾಡುವವರು ಇಲ್ಲವಾಗಿದೆ. ನಿನ್ನಿಂದ ನಾವು ಈ ಸೇವೆ ಬಯಸುತ್ತೇವೆ ಎಂದು ಹೇಳಿದಂತೆ ಆಯಿತು. ಅದರಂತೆ ಅವರು ಸಿರಿಕೊಳ್ಳಕ್ಕೆ ಬಂದು ಸ್ವಪ್ನದಲ್ಲಿ ಸೂಚಿತವಾದ ರಾಯರ ಬೃಂದಾವನವಿದ್ದ ಸ್ಥಳವನ್ನು ಶೋಧಿಸಿ ಗಿಡಕಂಟೆಗಳನ್ನು ಕೀಳಿಸಿ ಮಣ್ಣಿನ ರಾಶಿಯನ್ನು ಅಗೆದು ತೆಗೆಸಿದರಂತೆ. ಅಲ್ಲಿ ಸ್ಥಳವನ್ನು ಸ್ವಚ್ಛಗೊಳಿಸಲು ರಾಯರ ಬೃಂದಾವನಕ್ಕೆ ಅದು ಗೋಚರವಾಯಿತಂತೆ. ಮುಂದಿನ ಭಾಗದಲ್ಲಿ ಉಳಿದಿರುವ ಕಥೆಯನ್ನು ನಿಮಗೆ ತಿಳಿಸಲು ಪ್ರಯತ್ನಪಡುತ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.